ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಡ್ರೀಮ್ ಬೈ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ ಏನಂದರೆ, ಇವತ್ತು ಡಿಸೆಂಬರ್ 14 ಮೂರನೇ ಕಂತಿನ ಬರ್ಲಿಕ್ಕೆ ಇವತ್ತೇ ಲಾಸ್ಟಾ, ನಮ್ಗೆ ಉಳಿದಕ್ಕಂತ ಹಣಗಳು ಆಯ್ತು ನಾಳೆಂತ ಬರೋದಿಲ್ವ. ನಾಳೆ ಡಿಸೆಂಬರ್ 15 ಇರೋದ್ರಿಂದ 4ನೇ ಕಂತಿನ ರಿಲೀಸ್ ಆಗ್ತಾಯಿದೆ. ಆದರೆ 3ನೇ ಕಂತಿನ ಇವತ್ತೇ ಲಾಸ್ಟ ಮತ್ತು ನಾಳೆಂತೂ ಕೂಡ ಬರ್ತದೆ ಅಂತ ಭಾಳಷ್ಟು ಜನ ಕೇಳಿದ್ರೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಮೊದಲು ಈ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡೋದ್ರಿಂದ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತದೆ. ಈಗ ಬನ್ನಿ ಸ್ನೇಹಿತರೆ, ಇವತ್ತು ಡಿಸೆಂಬರ್ 14 ಆದ್ದರಿಂದ ಇವತ್ತೇ 3ನೇ ಕಂತಿನ ಲಾಸ್ಟ್ ಆಗುತ್ತಾ, ಇನ್ನು ಮುಂದೆ ಆದರೂ ಬರುತ್ತಾ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ. ಸರ್ಕಾರ ಯಾವುದೇ ಕಾರಣಕ್ಕೂ ಇವತ್ತು ಡಿಸೆಂಬರ್ 14 ನಾವು ಇವತ್ತು ಲಾಸ್ಟ್ 3ನೇ ಕಂತಿನಾಗ ಉಳಿದ ಕಂತಿನ ಹಣಗಳನ್ನು ಆಗ್ತದೆ ಅಂತ ಎಲ್ಲಿ ಅಫಿಷಿಯಲಾಗಿ ಮಾಹಿತಿ ನೀಡ್ತಾ ಇಲ್ಲ. ನೀವು ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಬೇಕು. ಏನಂದರೆ ನಾಳೆ ಡಿಸೆಂಬರ್ 15 ಆದ್ದರಿಂದ ಯಥಾ ಪ್ರಕಾರ 4ನೇ ಕಂತಿನ ರಿಲೀಸ್ ಆಗ್ತದೆ. ಆದರೂ ಕೂಡ ಯಾರಿಗೆಲ್ಲ ಇನ್ನೂ 3ನೇ ಕಂತಿನ ಹಣ ಬಂದಿಲ್ಲ, ಅವ್ರು ಯಾವುದೇ ಗಾಬರಿ ಪಡುವಂಥ ಅಗತ್ಯತೆ ಇಲ್ಲ. ಸರ್ಕಾರ ಸ್ಪಷ್ಟನೆ ನೀಡ್ತಾಯಿದೆ, ಡಿಸೆಂಬರ್ 31 ತನಕ ನಾವು 3ನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ. ಯಾರೆಲ್ಲ ಬ್ಯಾಂಕ್ ಅಕೌಂಟಿಗೆ ಬಂದಿಲ್ಲ ಅವ್ರಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ನಾಳೆ 4ನೇ ಕಂತಿನ ಹಣ ರಿಲೀಸ್ ಆದರೂ ಕೂಡ ನೀವು 3ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂದರೆ ಖಂಡಿತವಾಗಿ ನೀವು ಯಾವುದೇ ಗಾಬರಿ ಪಡೋಂಥ ಅಗತ್ಯ ಇಲ್ಲ. 4ನೇ ಕಂತಿನ ಹಣ ಕೂಡ ಬರ್ತದೆ ಮತ್ತು 3ನೇ ಕಂತಿನ ಹಣ ಕೂಡ ಬರ್ತದೆ. ಆದರೆ ಅದಕ್ಕಿಂತ ಮೊದಲು ನೀವು 3ನೇ ಕಂತಿನ ಹಣ ಬಂದಿರಬೇಕು, ಆದರೆ ಮಾತ್ರ 4ನೇ ಕಂತಿನ ಹಣ ಬರ್ತದೆ. 3ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ. ಯಾಕಂದರೆ ಅವ್ರು ಕಂಪ್ಲೀಟಾಗಿ 4ನೇ ಕಂತಿನ ಹಣ ಬಂದು ಅವ್ರ ಬ್ಯಾಂಕ್ ಅಕೌಂಟ್ ಸೇಫಾಗಿ ತಲುಪ್ತದೆ. ಆದರೆ 3ನೇ ಕಂತಿನ ಹಣ ಬರಲಾರ್ದವ್ರಿಗೆ ಇಲ್ಲಿ ಭಾಳಷ್ಟು ತೊಂದರೆ ಆಗ್ತಿರೋದು. ಯಾಕಂದರೆ ಅವ್ರಿಗೆ ಮೊದಲನೇ ಕಂತಿನ ಹಣ ಬಂದಿದೆ ಮತ್ತು 2ನೇ ಕಂತಿನ ಹಣ ಕೂಡ ಬಂದಿದೆ, ಆದರೆ 3ನೇ ಕಂತಿನ ಹಣ ಬಂದಿಲ್ಲ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಯಾವುದೇ ಗಾಬರಿ ಪಡಬಾರ್ದು. ಸರ್ಕಾರ ತಿಳಿಸ್ತಾಯಿದೆ, ನಿಮ್ಮ ಮೊದಲನೇ ಕಂತಿನ ಹಣಗೇನೋ ಬಂದಿಲ್ಲ ಅಂದರೆ ನಿಮ್ಮ ಊರಿನಲ್ಲಿ ಇರುವಂಥ ಆಶಾ ಕಾರ್ಯಕರ್ತರು ಏನಿರ್ತಾರೆ ಅವ್ರ ಮೇಲೆ ಹೋಗಿ ನೀವು ವಿಚಾರಿಸ್ಬೇಕು. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಡಿಸೆಂಬರ್ 31 ಖಂಡಿತವಾಗಿ ನಿಮ್ಮ ಅಮೌಂಟ್ ಬರೋ ರೀತಿ ಮಾಡ್ತಾರೆ ಅಂತ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಮತ್ತು ನೀವು ಪಂಚಾಯತಿ ಕೂಡ ಹೋಗಿ ಕೇಳ್ಬೋದು. ಅಲ್ಲಿರುವಂಥ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇರ್ತಾರೆ, ಅವರು ಕೂಡ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾರೆ. ಮತ್ತು ನಮ್ಮ ಮೊದಲನೇ ಕಂತಿನ ಹಣ ಬಂದಿದೆ, ಆದರೆ 2ನೇ ಕಂತಿನ 3ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬೋದು ನೀವು. ನೋಡಿ ಸ್ನೇಹಿತರೆ, ಅದಕ್ಕಾರ ಸರ್ಕಾರ ಏನು ಮಾಹಿತಿ ನೀಡ್ತಾಯಿದೆ ಅಂದರೆ, ಯಾರಿಗೆಲ್ಲ ಮೊದಲನೇ ಕಂತಿನ ಹಣ ಬಂದು 2ನೇ ಕಂತಿನ 3ನೇ ಕಂತಿನ ಹಣ ಬಂದಿಲ್ಲ ಅವ್ರಿಗೆ ಡಿಸೆಂಬರ್ 31 ಅವ್ರದ್ದು ಏನು ಅಕೌಂಟ್ನಲ್ಲಿ ಪ್ರಾಬ್ಲಮ್ ಇದೆ, ಅಂದರೆ ಸ್ಟೇಟಸ್ನಲ್ಲಿ ಪ್ರಾಬ್ಲಮ್ ಇದೆ, ಅದನ್ನು ಸರಿಪಡಿಸಿಕೊಂಡು ಆದಷ್ಟು ಬೇಗ 31 ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತೀವಿ. 3ನೇ ಕಂತಿನ ಹಣ ಹಾಕಿದ ನಂತರ ಮತ್ತು 4ನೇ ಕಂತಿನ ಹಣ ಕೂಡ ಅವ್ರ ಅಕೌಂಟಿಗೆ ರಿಲೀಸ್ ಮಾಡ್ತೀವಿ. ಮೊದಲನೇ ಕಂತಿನ ಹಣ ಬರಲಾರ್ದವ್ರಿಗೆ ಒಟ್ಟಿಗೆ 8,000 ರಿಲೀಸ್ ಮಾಡ್ತೀವಿ ಸರ್ಕಾರ ಮಾಹಿತಿ ನೀಡ್ತಾಯಿದೆ. ಮತ್ತು ನೀವು ಮೊದಲನೇ ಕಂತಿನ ಹಣ ಬಂದಿದೆ, ಆದರೆ 2ನೇ 3ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಮೊದಲನೇ ಕಂತಿನ ಹಣ 2,000 ರೂಪಾಯಿ ಹಾಕಿರ್ತಾರೆ ಮೊದಲೇ, ನಂತರ 4,000 ರೂಪಾಯಿ ಒಟ್ಟಿಗೆ ಆಗ್ತದೆ ಸರ್ಕಾರ ಅಂತ ಮಾಹಿತಿ ನೀಡ್ತಾ ಇದೆ. ಈ ವಿಡಿಯೋ ಏನಾದರೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.